ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪ್ರಥಮ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಸಿದ್ಧತೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಕ್ಕಳೇ, ಜನಧ್ವನಿ ರೇಡಿಯೋ ಪಾಠಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾನು ಪ್ರಥಮ ಪಿಯು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡ್ತೇನೆ. ನಿಮ್ಮಲ್ಲಿ ಅನೇಕರು 10ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಕುರಿತು ಕ್ಲಾಸ್ ಅಲ್ಲಿ, ಅದರಲ್ಲೂ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಕುರಿತು ಒಮ್ಮೆ ವಿವರಣೆ ಬೇಕು, ಒಂದಷ್ಟು ಮಾಹಿತಿ ಬೇಕು ಅಂತ ಹೇಳಿ ನೀವು ಜನಧ್ವನಿ ರೇಡಿಯೋ ಕೇಂದ್ರದವರನ್ನ ಸಂಪರ್ಕಿಸಿ ಕೇಳಿದ್ರಿ ಅಂತ ಹೇಳಿ ಅವರು ನನಗೆ ವಿಷಯ ತಿಳಿಸಿದ್ದಾರೆ. ಮಕ್ಕಳೇ, ಈಗ ಫೆಬ್ರವರಿ 15ರಿಂದ ಪ್ರಥಮ ಪಿಯು ಅಂದ್ರೆ ಫಸ್ಟ್ ಪಿಯು ಮಕ್ಕಳು ಪರೀಕ್ಷೆಯನ್ನ ಬರೀತಾ ಇರೋದ್ರಿಂದ ಅವರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ತರಗತಿಯಲ್ಲಿ ಫಸ್ಟ್ ಪಿಯುಸಿ ಇಂಗ್ಲಿಷ್ ಕ್ವಶನ್ ಪೇಪರ್ನ ರಚನೆ ಹೇಗಿರುತ್ತೆ ಮತ್ತೆ ಹೇಗೆ ಉತ್ತರವನ್ನ ಬರಿಬಹುದು ಅನ್ನುವಂತ ವಿವರಣೆಯನ್ನ ಈ ತರಗತಿಯಲ್ಲಿ ಕೊಡ್ತೇನೆ. ಮುಂದಿನ ತರಗತಿಯಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಪರೀಕ್ಷೆ ಬರಿತಾ ಇರುವಂತ ದ್ವಿತೀಯ ಪಿಯು ಮಕ್ಕಳಿಗೆ ಅಂದ್ರೆ ಸೆಕೆಂಡ್ ಪಿಯುಸಿ ಮಕ್ಕಳಿಗೆ ಇಂಗ್ಲಿಷ್ ಕ್ವಶನ್ ಪೇಪರ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಚರ್ಚೆಯನ್ನ ಮಾಡ್ತೇನೆ. ನಂತರ ನಿಮಗೆ 10ನೇ ತರಗತಿ ಓದ್ತಾ ಇರುವಂತ ಮಕ್ಕಳಿಗೆ ಮಾರ್ಚ್ 22ರಿಂದ ಏನು ನಿಮ್ಮ ಪರೀಕ್ಷೆಗಳು ಆರಂಭ ಆಗತ್ತೆ, ಆಗ ನಿಮಗೆ ಅನುಕೂಲ ಆಗುವ ದೃಷ್ಟಿಯಿಂದ ನಾನು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ 10th ಸ್ಟ್ಯಾಂಡರ್ಡ್ 10ನೇ ತರಗತಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಪರಿಚಯ ಮಾಡಿಸುವ ಹಾಗೆ ವಿವರಿಸುವಂತಹ ತರಗತಿಯನ್ನ ನಡೆಸ್ಕೊಡ್ತೇನೆ. ಈಗ ಈ ತರಗತಿಯಲ್ಲಿ ಫಸ್ಟ್ ಪಿಯು ಇಂಗ್ಲಿಷ್ ಕ್ವಶನ್ ಪೇಪರ್ನ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನ ಕೊಡ್ತೇನೆ. ಮಕ್ಕಳೇ, ಫಸ್ಟ್ ಪಿಯುಸಿಯಲ್ಲಿ ಓದ್ತಾ ಇರುವಂತ ನೀವುಗಳು ನಿಮ್ಮ ಟೀಚರ್ಸ್ ಬಹುಶಃ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆಯ ಪ್ಯಾಟ್ರನ್ ಬದಲಾಗಿದೆ. ನೀವು ಕಲಿಬೇಕಾಗಿರುವಂತ ಪಾಠಗಳ ವಿಚಾರದಲ್ಲಿ ಮತ್ತೆ ನೀವು ಕಲಿತಾ ಇದ್ದಂತ ಗ್ರಾಮರ್ನ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದ್ರೆ ಪ್ರಶ್ನೆ ಪತ್ರಿಕೆಯ ಡಿಸೈನ್ ವಿನ್ಯಾಸ ಏನಿತ್ತು ಅದರಲ್ಲಿ ಕೆಲವು ಬದಲಾವಣೆಗಳು ಆಗಿದೆ ಅಂತ ಹೇಳಿ. ಇದರಿಂದ ನಿಮ್ಮ ಕಲಿಕೆಗೇನು ಸಮಸ್ಯೆ ಇಲ್ಲ, ನೋ ಪ್ರಾಬ್ಲಮ್ ವಿತ್ ಯುವರ್ ಸ್ಟಡೀಸ್. ಬಟ್ ಎಕ್ಸಾಮ್ ಬರೆಯೋ ದೃಷ್ಟಿಯಿಂದ ಕೆಲವು ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಬೇಕು. ಅದನ್ನ ಈಗಾಗ್ಲೇ ನಿಮ್ಮ ಟೀಚರ್ಸ್ ನಿಮ್ಮ ಗಮನಕ್ಕೆ ತಂದಿರ್ತಾರೆ. ಬಹುಶಃ ನಿಮ್ಮೆಲ್ಲರ ಕೈಲೂ ಇಷ್ಟೊತ್ತಿಗೆ ಮಾಡೆಲ್ ಕ್ವಶನ್ ಪೇಪರ್ ಇದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ, ಅಥವಾ ನಿಮ್ಮ ಮೊಬೈಲ್ಗಳಲ್ಲಿ ಅದರ PDF ಅನ್ನು ಕೂಡ ನೀವು ನೋಡಿರ್ಬೋದು. ಬಹುಶಃ ಎಲ್ಲ ಟೀಚರ್ಸ್ ನಿಮಗೆ ತರಗತಿನಲ್ಲಿ ಈಗಾಗ್ಲೇ ಇದ್ರ ಬಗ್ಗೆ ಚರ್ಚೆ ಮಾಡಿರ್ತಾರೆ. 15ರಿಂದ ನೀವೆಲ್ಲರೂ ಪರೀಕ್ಷೆಗಳನ್ನ ಬರೀತಾ ಇದ್ದೀರಿ. ನಿಮ್ಮ ಅನುಕೂಲಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಫಸ್ಟ್ PUC ಇಂಗ್ಲಿಷ್ ಕ್ವಶನ್ ಪೇಪರ್ನ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ. ಮಕ್ಕಳೇ, ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ನಲ್ಲಿ ಈಗ ನೀವು ಪರೀಕ್ಷೆ ಬರೀತಾ ಇರುವಂತ ಕ್ವಶನ್ ಪೇಪರ್ನ ಡಿಸೈನ್ ವ್ಯವಸ್ಥೆ ಏನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ತಂದಿದೆ ಇಲಾಖೆ. ಇದರಿಂದ ಹೆಚ್ಚು ಅನುಕೂಲ ಆಗೋದು ನಿಮಗೋಸ್ಕರ, ನಿಮಗೆ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ.
ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ಓ ಏನಪ್ಪಾ ಇದು ತುಂಬಾ ದೊಡ್ಡದಾಗಿದೆ, ತುಂಬಾ ಲೆಂದಿ ಆಗಿದೆ ಅಂತೆಲ್ಲ ನಿಮ್ಗೆ ಅನ್ಸಿದ್ರು ಸಹ 1-2 ನಿಮಿಷ ನೀವು ತಾಳ್ಮೆಯಿಂದ ನಿಮ್ಮ ಈ ಬದಲಾಗಿರುವ ಕ್ವಶನ್ ಪೇಪರ್ PU ಇಲಾಖೆಯ ವೆಬ್ಸೈಟ್ ನಲ್ಲಿ ಅವರು ಅನೌನ್ಸ್ ಮಾಡಿರುವ ಪ್ರಕಟಿಸಿರುವಂತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ, ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೀವು 5 ನಿಮಿಷ ಸಮಯ ಕೊಟ್ಟು ಓದಿದ್ರೆ ನಿಮಗೆ ಅರ್ಥ ಆಗತ್ತೆ ಈ ಪತ್ರಿಕೆ, ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ನಮಗೆ ಅನುಕೂಲ ಆಗೋ ಹಾಗಿದೆ, ನಮ್ಗೆ ಇದರಿಂದ ಏನು ಕಷ್ಟ ಆಗೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ. ಬಹುಶಃ ಈಗಾಗ್ಲೇ ನಿಮ್ಮ ಲೆಕ್ಚರರ್ಸ್ ನಿಮ್ಮ ಕ್ಲಾಸ್ಗಳಲ್ಲಿ ಇದನ್ನ ಬಿಡಿಸಿ ಹೇಳಿರ್ತಾರೆ. ಈಗ ನಾನು ಮತ್ತೊಮ್ಮೆ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ, ನಿಧಾನವಾಗಿ ಕೇಳ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಪ್ರಶ್ನೆಗಳಿದ್ರೆ ಜನಧ್ವನಿ ರೇಡಿಯೋ ಕೇಂದ್ರದವರ ಗಮನಕ್ಕೆ ತನ್ನಿ, ಅವರು ನಿಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಸಹಕಾರವನ್ನ ಕೊಡ್ಲಿಕ್ಕೆ ಆಗತ್ತೆ. ಮಕ್ಕಳೇ, ಒಂದು ಬದಲಾವಣೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಟ್ಟು 3 ಗಂಟೆ 3 hours ಇರತ್ತೆ ನಿಮಗೆ ಪರೀಕ್ಷೆ ಬರೀಲಿಕ್ಕೆ. ಇದುವರೆಗೆ ಏನಿರ್ತಾ ಇತ್ತು, 3 ಗಂಟೆ 15 ನಿಮಿಷ ಇರ್ತಾ ಇತ್ತು. ಈಗ 15 ನಿಮಿಷವನ್ನ ಕಡಿಮೆ ಮಾಡಿದ್ದಾರೆ. ಅದರ ಬದಲು ನಿಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ 3 ಗಂಟೆ ಅವಧಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರವನ್ನ ಬರೀಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಈಗ ಏನು ವ್ಯತ್ಯಾಸ ಆಗಿದೆ ಅಂದ್ರೆ, ಈ 3 ಗಂಟೆಯ ಅವಧಿಯಲ್ಲಿ ಮೊದಲ 15 ನಿಮಿಷ ನೀವು ಕ್ವಶನ್ ಪೇಪರ್ ಅನ್ನ ಓದಲಿಕ್ಕೆ ನಿಮಗೆ ಸಮಯವನ್ನ ಕೊಡ್ತಾರೆ. 15 ನಿಮಿಷಗಳ ಕಾಲ ನೀವು ಪ್ರಶ್ನೆ ಪತ್ರಿಕೆಯನ್ನ ಓದಬಹುದು. ಓದಿದ ನಂತರ ಉಳಿದ 2 ಗಂಟೆ 45 ನಿಮಿಷದ ಅವಧಿಯಲ್ಲಿ ನೀವು ಉತ್ತರವನ್ನ ಬರೀಲಿಕ್ಕೆ ಅವಕಾಶ ಇರುತ್ತೆ. 15 ನಿಮಿಷ ಕಡಿಮೆ ಆಗೋಯ್ತು ಅಂತ ನೀವು ಯೋಚನೆ ಮಾಡೋದಕ್ಕಿಂತ ನೀವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ, ಹಿಂದೆ 100 ಅಂಕಗಳಿಗೆ ಪರೀಕ್ಷೆ ನಡೀತಿತ್ತು, 100 ಮಾರ್ಕ್ಸ್ಗೆ ಎಕ್ಸಾಮ್ ಇತ್ತು. ಈಗ ನಿಮ್ಗಿರೋದು 80 ಮಾರ್ಕ್ಸಿಗಷ್ಟೇ, 80 ಅಂಕಗಳಿಗಷ್ಟೇ. ಹಾಗಾಗಿ 3 ಗಂಟೆ ಅವಧಿಯಲ್ಲಿ 15 ನಿಮಿಷವನ್ನ ನೀವು ತೆಗೆದಿಟ್ರು ನಿಮಗೆ ಒಟ್ಟು 2 ಗಂಟೆ 45 ನಿಮಿಷಗಳ ಅವಧಿ ಸಿಗತ್ತೆ. ಅದನ್ನೇನಾದ್ರೂ ನಿಮಿಷಗಳಿಗೆ ನಾವು ಪರಿವರ್ತನೆ ಮಾಡಿದ್ರೆ, ಕನ್ವರ್ಟ್ ಮಾಡಿದ್ರೆ, ನಿಮಗೆ ಒಟ್ಟು 165 ನಿಮಿಷಗಳ ಸಮಯಾವಕಾಶ ಇರುತ್ತೆ ಉತ್ತರ ಬರೀಲಿಕ್ಕೆ. ಅದರಲ್ಲಿ 5 ನಿಮಿಷ ನಿಮಗೆ ರೆಸ್ಟ್ ತಗೊಳ್ಬೇಕು, ಕೈ ನೋವಾಗತ್ತೆ ಅಂತೆಲ್ಲ ಅನ್ಸಿ 5 ನಿಮಿಷನ ನೀವು ಬಿಟ್ರು ನಿಮಗೆ 160 ನಿಮಿಷ ಉಳಿಯುತ್ತೆ. ಈ 160 ನಿಮಿಷ ನಿಮ್ಗೆ ಏನ್ ಉಳಿಯುತ್ತಲ್ಲ, ನೀವು ಉತ್ತರ ಬರಿಬೇಕಾಗಿರೋದು 80 ಮಾರ್ಕ್ಸಿಗೆ ಮಾತ್ರ, 80 ಅಂಕಗಳಿಗೆ ಮಾತ್ರ. 80 ಮಾರ್ಕ್ಸಿಗೆ ನೀವೇನ್ ಉತ್ತರ ಬರಿಬೇಕಲ್ವಾ, ಇದನ್ನ 160ನ್ನ ನೀವು 80ರಿಂದ ಏನಾದ್ರೂ ಭಾಗ ಮಾಡಿದ್ರೆ ನಿಮಗೆ 2 ಸಿಗತ್ತೆ. ಅಂದ್ರೆ ಪ್ರತಿ 1 ಮಾರ್ಕಿನ ಉತ್ತರವನ್ನ ಬರೀಲಿಕ್ಕೆ ನಿಮಗೆ 2 ನಿಮಿಷದ ಅವಧಿ ಸಿಗತ್ತೆ. ಹಾಗಾಗಿ 3 ಗಂಟೆಗೆ ಪರೀಕ್ಷೆ ನಡೀತಾ ಇದೆ ಅಂತ ನಿಮ್ಗೆ ಅನ್ಸಿದ್ರುನು, 15 ನಿಮಿಷ ಸಮಯ ಕಡಿಮೆ ಆಯ್ತು ಅಂತ ನಿಮ್ಗೆ ಅನ್ಸಿದ್ರುನು, ನಿಮಗೆ ಇದರಿಂದ ನಷ್ಟ ಏನೂ ಆಗಿಲ್ಲ. ಹಾಗೆ ನೋಡಿದ್ರೆ ನಿಮ್ಗಿನ್ನೂ ಅನುಕೂಲ ಆಗತ್ತೆ. ಸೊ ಹಾಗಾಗಿ 3 ಗಂಟೆ 15 ನಿಮಿಷ ನಮಗೆ ನಷ್ಟ ಆಯ್ತು ಅಂತ ನೀವು ಯೋಚನೆ ಮಾಡುವಂತದ್ದು ಬೇಡ. ಅದೊಂದು ಫಾಲ್ಸ್, ತಪ್ಪು ಗ್ರಹಿಕೆ. ಇದನ್ನ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು. 2ನೇ ಅಂಶ, ಈಗ ಬದಲಾಗಿರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ ಆಂತರಿಕ ಆಯ್ಕೆಗಳು, ಇಂಟರ್ನಲ್ ಚಾಯ್ಸಸ್ ಅನ್ನ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. 80 ಅಂಕದ ಪ್ರಶ್ನೆ ಪತ್ರಿಕೆಗೆ ನೀವೇನು ಉತ್ತರ ಬರೀಬೇಕು, ಅದರಲ್ಲಿ ನಿಮಗೆ ಇರುವಂತದ್ದು 120 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಗ್ರಾಸ್ ಅನ್ನ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ 120 ಅಂಕಗಳಿಗೆ ಕ್ವಶನ್ಸ್ ಇರುತ್ತೆ, ಪ್ರಶ್ನೆಗಳಿರುತ್ತೆ. ನೀವು ಅದರಲ್ಲಿ 80 ಅಂಕಗಳ ಪ್ರಶ್ನೆಗೆ ಉತ್ತರ ಬರೆದ್ರೆ ಸಾಕು. ಅಂದ್ರೆ ನಿಮ್ಗೆ ಇನ್ನೂ 40 ಅಂಕಗಳಿಗೆ ಹೆಚ್ಚು ಅವಕಾಶ ಇದೆ, ಇಂಟರ್ನಲ್ ಚಾಯ್ಸಸ್ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕ್ವಶನ್ ಪೇಪರ್ ಅನ್ನ ಗಮನಿಸಿ. ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಒಟ್ಟು 5 ಪಾರ್ಟ್ಗಳಿದೆ. ಪಾರ್ಟ್ ಎ, ಬಿ, ಸಿ, ಡಿ ಮತ್ತು ಇ. ಮತ್ತೆ ಒಟ್ಟು 36 ಪ್ರಶ್ನೆಗಳಿದಾವೆ. ಈ 36 ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 31, 31, 32, 33, 34 ಮತ್ತು 36 ಪ್ರಶ್ನೆಗಳಲ್ಲಿ ಆಂತರಿಕ ಆಯ್ಕೆಗಳು, ಇಂಟರ್ನಲ್ ಚಾಯ್ಸಸ್ ಇದಾವೆ. ಅಲ್ಲಿ ಎ ಅಥವಾ ಬಿ ಇರುತ್ತೆ. ಅದನ್ನ ನೀವು ನೋಡಿ, ಎ ನಿಮಗೆ ಆದ್ರೆ ಎನಲ್ಲಿ ವಿಭಾಗದಲ್ಲಿ ಉತ್ತರ ಬರೀರಿ, ಬಿ ನಲ್ಲಾದ್ರೆ ಬಿ ವಿಭಾಗದಲ್ಲಿ ಉತ್ತರ ಬರೀರಿ. ಎರಡನ್ನೂ ಬರೆಯೋದಕ್ಕೆ
ಹೋಗೋದು ಒಳ್ಳೇದಲ್ಲ, ನಿಮಗೆ ಸಮಯ ನಷ್ಟ ಆಗತ್ತೆ. ಈ ಎರಡರಲ್ಲಿ ಯಾವುದು ನಿಮಗೆ ಹೆಚ್ಚು ಗೊತ್ತಿದೆ ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ನೀವು ಉತ್ತರಗಳನ್ನ ಬರೆದ್ರೆ ಸಾಕಾಗತ್ತೆ. ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಕ್ವಶನ್ ನಂಬರ್ ಏನಿರುತ್ತೆ, ಆ ಕ್ವಶನ್ ನಂಬರ್ ಮತ್ತೆ ಸಬ್ ಕ್ವಶನ್ ನಂಬರ್ಗಳು ಏನಿರುತ್ತೆ, ಎ ಅಂತ ಅಥವಾ ABCD ಅಂತ ಹೇಳಿ, ಅಥವಾ ರೋಮನ್ ಅಂಕಿ 1 2 3 ಅಂತ ಹೇಳಿ ಏನಿರುತ್ತಲ್ಲ, ಅದನ್ನ ಪ್ರಶ್ನೆ ಉತ್ತರ ಪತ್ರಿಕೆಯಲ್ಲಿ ಮಾರ್ಜಿನ್ ನಲ್ಲಿ ಸ್ಪಷ್ಟವಾಗಿ ಸ್ಫುಟವಾಗಿ ನೀವು ಬರೀಬೇಕು. ಲೆಜಿಬಲ್ ಆಗಿರ್ಬೇಕು, ನೋಡ್ದವ್ರ ಕಣ್ಣಿಗೆ ಅದು ಕಾಣುವ ಹಾಗೆ ಸ್ಪಷ್ಟವಾಗಿ ಸ್ಫುಟವಾಗಿ ನೀವು ಬರೆದಿರ್ಬೇಕು. ಇದೊಂದು ಜೋಪಾನ ಮಾಡಿದ್ರೆ ನಿಮಗೆ ಈ ಕ್ವಶನ್ ಪೇಪರ್ ಕಷ್ಟ ಆಗೋದಿಲ್ಲ. ಹಾಗೆ ನೋಡಿದ್ರೆ 40 ಅಂಕಗಳಷ್ಟು ಹೆಚ್ಚು ಅವಕಾಶ ನಿಮಗೆ ಇದೆ. ಹಾಗಾಗಿ ನಿಮಗೆ ಒಂದಲ್ಲ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ. ನೀವು ಏನು ತರಗತಿಯಲ್ಲಿ ಕಲ್ತಿರ್ತೀರಿ ಅದೇ ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ. ಹಾಗಾಗಿ ನಿಧಾನವಾಗಿ ನೀವು ಬರೀಬಹುದು. ಈ ಕ್ವಶನ್ ಪೇಪರ್ ಈಸ್ ಯುವರ್ ಫ್ರೆಂಡ್. ಈ ಬದಲಾಗಿರುವ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಏನಿದೆಯಲ್ಲ, ಅದು ನಿಮ್ಮ ಸ್ನೇಹಿತ, ನಿಮ್ಮ ಶತ್ರು ಅಲ್ಲವೇ ಅಲ್ಲ. ನಿಮಗೆ ಹೆಚ್ಚು ಅಂಕಗಳನ್ನ ಪಡಿಲಿಕ್ಕೆ ಅವಕಾಶ ಮಾಡಿಕೊಡುವಂತ ಕ್ವಶನ್ ಪೇಪರ್ ಇದಾಗಿದೆ. ಹಾಗೆ ಮಕ್ಕಳೇ, ಪಾರ್ಟ್ ಎ ನಲ್ಲಿ ನಿಮಗೆ ಒಟ್ಟು 13 ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಮೊದಲ 10 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದುವರೆಗೆ ಇದ್ದ ಪ್ರಶ್ನೆ ಪತ್ರಿಕೆಯಲ್ಲಿ ಈ 10 MCQಗಳು ಅಂತ ಏನ್ ಹೇಳ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಿತ್ತು, ಈಗ ಅದು ಮುಂದುವರೆದಿದೆ. ಹಾಗೆ ಪ್ರಶ್ನೆ ಸಂಖ್ಯೆ 11 ಆರ್ಟಿಕಲ್ಸ್ ಗಳ ಬಗ್ಗೆ ಇದೆ, ಎ ಅಂಡ್ ದ ಬಗ್ಗೆ ಇದೆ. 12 ಪ್ರೆಪೋಸಿಷನ್ ಗಳನ್ನ ಬರೆಯುವಂತಿರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. 13ರಲ್ಲಿ ನೀವೇನೋ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅನ್ನ ಕಲ್ತಿದ್ರಿ, ಥ್ಯಾಂಕ್ ಯು ವೆರಿ ಮಚ್, ಇಟ್ ಲುಕ್ಸ್ ನೈಸ್, ವೆರಿ ಗುಡ್ ಅನ್ನುವಂತ ಭಾಷೆಯ ವಿವಿಧ ಪ್ರಯೋಗಗಳನ್ನ ನೀವೇನು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಲ್ಲಿ ಸುಮಾರು 17 ಯೂನಿಟ್ಗಳಲ್ಲಿ ನೀವು ಕಲ್ತಿದ್ರಿ, ಅದನ್ನ ಹೊಂದಿಸಿ ಬರೀರಿ. ಮ್ಯಾಚ್ ದ ಫಾಲೋಯಿಂಗ್ ಪ್ಯಾಟರ್ನ್ ನಲ್ಲಿ ಇದೆ. ಹಾಗಾಗಿ ನೀವು ಪಾರ್ಟ್ ಎ ನಲ್ಲಿ ಮೊದಲ 10 ಪ್ರಶ್ನೆಗಳು ನಿಮ್ಮ ಪಾಠದಿಂದ 13 ಪಾಠಗಳೇನಿದೆ ಅದರಿಂದ ಆಯ್ಕೆ ಮಾಡಿರುವಂತ MCQಗಳಾಗಿರುತ್ತೆ. ನಂತರದ 3 ಪ್ರಶ್ನೆಗಳು ಲ್ಯಾಂಗ್ವೇಜ್ ಸೆಕ್ಷನ್, ಗ್ರಾಮರ್ ಸೆಕ್ಷನ್ ಅಥವಾ ವ್ಯಾಕರಣದ ವಿಭಾಗದಿಂದ ಬಂದಿರುತ್ತೆ. ಮಕ್ಕಳ ಯಾವಾಗ್ಲೂ ಒಂದು ನೆನಪಿಡಿ, MCQಗಳನ್ನ ನೀವು ಒಂದೇ ಕಡೆ ಬರಿಬೇಕು. ಒಂದು ವೇಳೆ ನಿಮಗೆ ಮೊದಲ 5 ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು, MCQ ಕ್ವಶನ್, 6ನೇದು ಗೊತ್ತಾಗ್ಲಿಲ್ಲ, 6th one ಯು ಡೋಂಟ್ ಹ್ಯಾವ್ ದಿ ಆನ್ಸರ್, ವಾಟ್ ಟು ಡೂ ಅಂತ ಹೇಳಿದ್ರೆ ಅಲ್ಲಿ 2 ಸಾಲನ್ನ ಖಾಲಿ ಬಿಡಿ. ನಂತರ 7ನೇ ಪ್ರಶ್ನೆ, 8ನೇ ಪ್ರಶ್ನೆ, 9ನೇ ಪ್ರಶ್ನೆನ ಬರೀರಿ. ನಿಮಗೆ ಪ್ರಶ್ನೆ ಪತ್ರಿಕೆನಲ್ಲೇ ಇನ್ಸ್ಟ್ರಕ್ಷನ್ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂಡ್ ರೀರೈಟ್ ಇಟ್ ಅಂಡ್ ಯು ಹ್ಯಾವ್ ಟು ರೈಟ್ ಇನ್ ಒನ್ ಪ್ಲೇಸ್ ಇನ್ ಒನ್ ಸೀಕ್ವೆನ್ಸ್ ಅಂತ ಹೇಳ್ತಾರೆ. ನೀವು ಮೊದಲನೇ ಪುಟದಲ್ಲಿ MCQನ ಒಂದ್ಸರಿ ಬರೆಯೋದು, 2ನೇ ಪ್ರಶ್ನೆ ಬರೆಯೋದು, ತಿರ್ಗಾ 5ನೇ ಪುಟದಲ್ಲಿ 3ನೇ ಪ್ರಶ್ನೆ ಬರೆಯೋದು, ಹಾಗಾಗ್ಬಾರದು. ಅವಾಗ ಏನಾಗತ್ತೆ ಅಂದ್ರೆ ಮೌಲ್ಯಮಾಪನ ಮಾಡೋರಿಗೆ, ಇವ್ಯಾಲ್ಯೂಯೇಷನ್ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ MCQಗಳನ್ನ ನೀವು ಒಂದೇ ಕಡೆ 1-2 ಹಾಳೆ ಬೇಕಾಗತ್ತೆ, 2 ಶೀಟ್ ನಲ್ಲಿ ನೀವು 1ರಿಂದ 10 ತನಕ ಬರೆದ್ ಬಿಡೋದು ಒಳ್ಳೇದು. MCQ ನಲ್ಲಿ 4 ಆಪ್ಷನ್ ಇರುತ್ತೆ. ಅದರಲ್ಲಿ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡಿ ಅದರ ಕ್ವಶನ್ ABCD ಏನಿರುತ್ತೆ ಅದು ಯಾವ್ದಿರುತ್ತೋ, ಎ ಇದ್ರೆ ಎ, ಸಿ ಇದ್ರೆ ಸಿ, ಡಿ ಇದ್ರೆ ಡಿ ಅಥವಾ ಬಿ ಇದ್ರೆ ಬಿ ಬರೆದು ಆಪ್ಷನ್ನಿನ ಭಾಗನೂ ಕೂಡ ನೀವು ಸ್ಪಷ್ಟವಾಗಿ ಸ್ಫುಟವಾಗಿ ಬರಿಬೇಕು. ಇದನ್ನ ಮಾತ್ರ ವ್ಯತ್ಯಾಸ ಮಾಡ್ಕೊಳ್ಬೇಡಿ. ಮತ್ತೆ ನಂತರ ನೀವು ಪಾರ್ಟ್ ಬಿ ಗೆ ಹೋದ್ರೆ, ಪಾರ್ಟ್ ಬಿ ನಲ್ಲಿ 3 ಪ್ರಶ್ನೆಗಳು ಇದೆ. 3 ತರಹದ ಪ್ರಶ್ನೆಗಳು ಬರುತ್ತೆ. ಒಂದು 2 ಮಾರ್ಕ್ ಕ್ವಶನ್ಸ್, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್, ಇನ್ನೊಂದು 4 ಮಾರ್ಕ್ಸ್ ಕ್ವಶನ್. ಈ ಹೊಸ ಪ್ರಶ್ನೆ ಪತ್ರಿಕೆನಲ್ಲಿ ಈ 2 ಅಂಕದ ಪ್ರಶ್ನೆಗಳೇನಿದಾವಲ್ಲ ಅದು ಒಂದು ಹೊಸ ಸೇರ್ಪಡೆ. ಈಗ ಆಲ್ರೆಡಿ ನಿಮಗೆ ನವೆಂಬರ್ನಿಂದ ಅದು ಪರಿಚಯ ಆಗಿರೋದ್ರಿಂದ ಅದು ನಿಮಗೆ ತುಂಬಾ ಗೊಂದಲ ಏನು ಸೃಷ್ಟಿ ಮಾಡುವಂತದ್ದಿರಲ್ಲ. ಒಟ್ಟು 4 ಪ್ರಶ್ನೆಗಳಿರುತ್ತೆ. ಆ 4 ಪ್ರಶ್ನೆಗಳಲ್ಲಿ 3ಕ್ಕೆ ನೀವು ಉತ್ತರವನ್ನ ಬರೆದ್ರೆ ಸಾಕಾಗತ್ತೆ. ಅಲ್ಲಿ ಉತ್ತರವನ್ನ ನೀವು 2 ಪದ ಅಥವಾ 2 ಪದಪುಂಜ, ಫ್ರೇಸಸ್,
2 ವರ್ಡ್ಸ್ ಆರ್ 2 ಫ್ರೇಸಸ್ ಆರ್ 2 ಸೆಂಟೆನ್ಸಸ್ ನಲ್ಲಿ ನೀವು ಬರೆದ್ರೆ ಸಾಕಾಗತ್ತೆ. ಮಕ್ಕಳೇ, ಇದು MCQಗಳ ಹಾಗೇನೆ ನಿಮಗೆ ಹೆಚ್ಚು ಅಂಕಗಳನ್ನ ಸ್ಕೋರ್ ಮಾಡ್ಲಿಕ್ಕೆ ಸಹಾಯ ಮಾಡುವಂತ ವಿಭಾಗ ಇದು. ಒಟ್ಟು 3 ಪ್ರಶ್ನೆಗಳಿಗೆ ನೀವು ಉತ್ತರ ಬರೆದ್ರೆ ಸಾಕು. 4 ಇರುತ್ತೆ. ಅದರಲ್ಲಿ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 3 ಕ್ವಶನ್ಸ್, ಎನಿ 3 ಕ್ವಶನ್ಸ್. ನಂತರ 3 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ, ಅಲ್ಲಿ ಒಟ್ಟು ನಿಮಗೆ 6 ಪ್ರಶ್ನೆಗಳನ್ನ 6 ಕ್ವಶನ್ಸ್ ಅನ್ನ ಕೇಳ್ತಾರೆ. ಔಟ್ ಆಫ್ ವಿಚ್ ಯು ಹ್ಯಾವ್ ಟು ರೈಟ್ 4 ಕ್ವಶನ್ಸ್. ಅದರಲ್ಲಿ 4ಕ್ಕೆ ನೀವು ಉತ್ತರ ಬರೆದ್ರೆ ಸಾಕು. ಹಾಗೆ 4 ಅಂಕದ 6 ಪ್ರಶ್ನೆಗಳಿರುತ್ತೆ. ಔಟ್ ಆಫ್ 6 ಯು ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ 3 ಕ್ವಶನ್ಸ್. 3ನ್ನ ಬರೆದ್ರೆ ಸಾಕು. ಮಕ್ಕಳು, ಇಲ್ಲಿ ಹಿಂದೆ ಇದ್ದ ಪ್ರಶ್ನೆ ಪತ್ರಿಕೆಯ ವಿಧಾನದಲ್ಲಿ 4 ಅಂಕದ ಪ್ರಶ್ನೆಗಳಿರ್ತಿತ್ತು, 4 ಮಾರ್ಕ್ಸ್ ಕ್ವಶನ್ ಇರ್ತಿತ್ತು, 6 ಮಾರ್ಕ್ ಕ್ವಶನ್ಸ್ ಇರ್ತಿತ್ತು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿನ ಪ್ರಶ್ನೆಗಳಿರುತ್ತೆ. ನೀವು ಇದ್ರ ಬಗ್ಗೆ ತುಂಬಾ ತಲೆಬಿಸಿ ಮಾಡಿಕೊಳ್ಳುವಂತ ಸಂದರ್ಭ ಇಲ್ಲಿ ಇಲ್ಲ. ಹಿಂದೆ ಇದ್ದಂತ 4 ಅಂಕದ 4 ಮಾರ್ಕ್ಸ್ ಕ್ವಶನ್ ಏನಿತ್ತು ಅದನ್ನ ನೀವೇನ್ ಮಾಡ್ಬೇಕು, 3 ಮಾರ್ಕ್ಸ್ಗೆ ಅಳವಡಿಸ್ಕೊಳ್ಬೇಕು. ಹಿಂದೆ ಇದ್ದಂತ 6 ಮಾರ್ಕ್ಸ್ ಕ್ವಶನ್ ಏನಿತ್ತು ಅದನ್ನ ಈ ಪ್ರಶ್ನೆ ಪತ್ರಿಕೆನಲ್ಲಿ 4 ಮಾರ್ಕ್ಸ್ಗೆ ಅಳವಡಿಸ್ಕೊಳ್ಬೇಕು. ಹಾಗೆ ನೋಡಿದ್ರೆ ಈ ಪ್ರಶ್ನೆ ಪತ್ರಿಕೆನಲ್ಲಿ ಚಾನ್ಸಸ್ ಆಫ್ ಸ್ಕೋರಿಂಗ್ ಮೋರ್ ಮಾರ್ಕ್ಸ್ ಈಸ್ ಮೋರ್. ಯಾಕೆ ಅಂತ ಹೇಳಿದ್ರೆ 3 ಅಂಕದ ಪ್ರಶ್ನೆಗಳಿಗೆ ಫಾರ್ 3 ಮಾರ್ಕ್ಸ್ ನೀವು ಬರಿಬೇಕಾಗಿರೋದು 60 ವರ್ಡ್ಸ್, ಅರ್ಧ ಪೇಜ್ ಅಷ್ಟು ಉತ್ತರ ಬರೆದ್ರೆ ಸಾಕು. ಫಾರ್ 4 ಮಾರ್ಕ್ಸ್ 4 ಅಂಕದ ಪ್ರಶ್ನೆಗಳಿಗೆ ನೀವು ಬರಿಬೇಕಾಗಿರೋದು 100 ವರ್ಡ್ಸ್, 100 ಪದಗಳಷ್ಟೇ. ಅದಕ್ಕೆ ಅಬ್ಬಬ್ಬಾ ಜಾಸ್ತಿ ಅಂತ ಹೇಳಿದ್ರೆ 1.5 ಪುಟ, ನೀವು 1 ಪುಟ ಉತ್ತರ ಬರೆದ್ರೆ ಸಾಕಾಗತ್ತೆ. ಹಾಗಾಗಿ ಹಿಂದೆ ಇದ್ದ 6 ಅಂಕದ ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೇಕು ಅಂತ ಹೇಳಿದ್ರೆ 200 ಪದಗಳು ಅಂದ್ರೆ 2.5 ಪೇಜ್ ಬರಿಬೇಕಾದಂತ ಅನಿವಾರ್ಯತೆ ಇತ್ತು. ಬಟ್ ಇನ್ ದಿಸ್ ಕ್ವಶನ್ ಪೇಪರ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ ಓನ್ಲಿ ಆನ್ಸರ್ ಇನ್ 100 ವರ್ಡ್ಸ್. ಹಾಗಾಗಿ ಅದಕ್ಕೆ ನಾನು ನಿಮಗೆ ಆರಂಭದಿಂದನೂ ಹೇಳ್ತಾ ಇದ್ದೀನಿ, ದ ಪ್ರೆಸೆಂಟ್ ಕ್ವಶನ್ ಪೇಪರ್ ಈಸ್ ಯುವರ್ ಫ್ರೆಂಡ್. ಇದು ನಿಮಗೆ ಸ್ನೇಹಿತ. ಹೆಚ್ಚು ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ನಿಮಗೆ ಅನುಕೂಲ ಮಾಡುತ್ತೆ. ಹಾಗಾಗಿ ಕ್ವಶನ್ ಪೇಪರ್ ಅನ್ನ ಇನ್ನೊಂದ್ಸರಿ ಓದಿ, ನಿಧಾನಕ್ಕೆ ಓದಿ, ನಿಮಗೆ ಯಾವ ಗೊಂದಲ ಬರ್ಲಿಕ್ಕೂ ಅವಕಾಶ ಇಲ್ಲ. ಸೊ ಟೆಕ್ಸ್ಟ್ ಬುಕ್ ಏನಿದೆಯಲ್ಲ, ಪಾಠಗಳಿರುವ ಪುಸ್ತಕ ಏನಿದೆಯಲ್ಲ, ಅದರಿಂದ ಒಟ್ಟು 60 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. 1 ಮಾರ್ಕಿನ MCQ, 2 ಮಾರ್ಕಿನ ಪ್ರಶ್ನೆ, 3 ಮಾರ್ಕಿನ ಪ್ರಶ್ನೆ, ಹಾಗೆ 4 ಮಾರ್ಕಿನ ಪ್ರಶ್ನೆ. ಔಟ್ ಆಫ್ 60 ಯು ಆರ್ ಎಕ್ಸ್ಪೆಕ್ಟೆಡ್ ಟು ಆನ್ಸರ್ ಓನ್ಲಿ ಫಾರ್ 40 ಮಾರ್ಕ್ಸ್. 40 ಅಂಕಗಳಿಗೆ ನೀವು ಬರೆದ್ರೆ ಸಾಕಾಗತ್ತೆ. ಸೊ ಪಾರ್ಟ್ ಎ ನಲ್ಲಿ ಬರೋ MCQ, ಪಾರ್ಟ್ ಬಿ ನಲ್ಲಿ ಬರುವಂತ 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸರಿಯಾಗಿ ನೀವು ಓದಿ ಅರ್ಥ ಮಾಡಿಕೊಂಡು ಬರೀರಿ. ಒಂದು ವೇಳೆ ನಿಮಗೆ ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಇದ್ರೆ 1-2 ಬಾರಿ ನೀವು ಪ್ರಶ್ನೆಯನ್ನ ಓದಿ. ಮತ್ತೆ ಹೇಗೂ ನೀವೆಲ್ಲರೂ ಇಂಗ್ಲಿಷ್ ಪಾಠಗಳ ವಿಚಾರಕ್ಕೆ ನಿಮ್ಮ ಲೆಕ್ಚರರ್ಸ್ ಒಂದು ಸಾರಾಂಶ, ಸಮ್ಮರಿಯನ್ನ ಬರೆಸಿರ್ತಾರೆ. ಆ ಸಮ್ಮರಿಯನ್ನ ನೀವು ಸಾಮಾನ್ಯವಾಗಿ ಅಭ್ಯಾಸ ಮಾಡಿರ್ತೀರಿ. ಅದನ್ನ ನೀವು ಆ ಪ್ರಶ್ನೆಗೆ ಸೂಕ್ತವಾಗಿ ಉತ್ತರನ ಬರೆದ್ರೆ ನಿಮಗೆ ಅಂಕಗಳು ಬರಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಸೊ ನಥಿಂಗ್ ಟು ವರಿ, ಡೋಂಟ್ ವರಿ, ದಿಸ್ ಚೇಂಜ್ಡ್ ಪ್ಯಾಟರ್ನ್ ಈಸ್ ಯುವರ್ ಫ್ರೆಂಡ್. ನಂತರ ಮಕ್ಕಳೇ, ಪಾರ್ಟ್ ಸಿ ನಲ್ಲಿ ಒಂದು ಗದ್ಯ ಭಾಗವನ್ನ, ಪ್ಯಾಸೇಜ್ ಅನ್ನ ಕೊಡ್ತಾರೆ. ಆ ಪ್ಯಾಸೇಜ್ ಅನ್ನ ನೀವು ಓದಿ ಅದರ ಮೇಲೆ ಒಟ್ಟು 9 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರಿಬೇಕು. ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ, ಪ್ರಶ್ನೆ ಸಂಖ್ಯೆ 30 ನಲ್ಲಿ ಏನು ನೀವು ಪ್ರೋಸ್ ಪ್ಯಾಸೇಜ್ ಅನ್ನ ಓದ್ತೀರಿ, ಅದರಲ್ಲಿ 9 ಪ್ರಶ್ನೆಗಳನ್ನ ಆ ಪ್ಯಾಸೇಜ್ ಅನ್ನ ಆಧರಿಸಿಕೊಟ್ಟಿರ್ತಾರೆ. ನೀವು ಅದನ್ನ ನೋಡಿ ಉತ್ತರ ಬರಿಬೇಕು. ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಎ ಇಂದ ಐ ವರೆಗೆ ಆ ಪ್ರಶ್ನೆಗಳಿರುತ್ತೆ. ಇದೆಲ್ಲವನ್ನು ನೀವು ಒಂದೇ ಕಡೆ ಬರಿಬೇಕು. ನೀವಿಲ್ಲಿ 1 ಸಾಲಿನ ಉತ್ತರ, ಕೆಲವು ಸರಿ ಅಪರೂಪಕ್ಕೆ 2 ಅಥವಾ 3 ಸಾಲಿನ ಉತ್ತರವನ್ನ ಬರೆದ್ರೆ ಸಾಕಾಗತ್ತೆ. ಪ್ಯಾಸೇಜ್ ಅನ್ನ ಒಮ್ಮೆ ಓದ್ಕೊಳ್ಳಿ, 2ನೇ ಸಾರಿ ಓದಿ, ಆಮೇಲೆ ಪ್ರಶ್ನೆಗಳನ್ನ ಓದಿ. ನಿಮಗೆ ಆ ಪ್ರಶ್ನೆಗಳಲ್ಲೇನೆ ಕೆಲವು ಮುಖ್ಯವಾದ ಪದಗಳು ಪ್ಯಾಸೇಜ್ ನಿಂದ ಬಳಸಿ ಪ್ರಶ್ನೆಗಳನ್ನ ಕೇಳಿರ್ತಾರೆ.
ಆ ಪ್ಯಾಸೇಜ್ ನಲ್ಲಿ ಆ ಪದಗಳು ಎಲ್ಲಿದಾವೆ ಅಂತ ನೀವು ಗಮನಿಸಿದ್ರೆ ಸಾಮಾನ್ಯವಾಗಿ ಅದೇ ಉತ್ತರ ಆಗಿರತ್ತೆ. ಇಲ್ಲಿ ನೀವೊಂದು ಇಂಗ್ಲಿಷ್ ಗದ್ಯವನ್ನ ಓದಿದಾಗ ಅದರ ಗ್ರಹಿಕೆ ಕಾಂಪ್ರಹೆನ್ಷನ್ ಹೇಗೆ ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನ ಪರೀಕ್ಷಿಸುವಂತ ಒಂದು ಕೆಲಸ ಇಲ್ಲಿ ಆಗತ್ತೆ. ನಂತರ 31 ಎ ಮತ್ತು ಬಿ, ಪ್ರಶ್ನೆ ಸಂಖ್ಯೆ 31 ನಲ್ಲಿ 2 ಭಾಗ ಇದೆ, ಎ ಮತ್ತೆ ಬಿ ಅಂತ ಹೇಳಿ. ಇಲ್ಲಿ ನಿಮಗೆ ಕ್ರಿಯಾಪದಗಳನ್ನ ವರ್ಬ್ಸ್ ಗಳನ್ನ ಇದು ಮುಖ್ಯವಾಗಿ ಆಧರಿಸ್ಕೊಂಡಿರುತ್ತೆ. ಒಂದು, ಅಲ್ಲಿ ಕೊಟ್ಟಿರುವಂತ ಸಬ್ಜೆಕ್ಟ್ ಯಾವ್ದಿರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ಕೊಟ್ಟಿರುವಂತ ವರ್ಬ್ ಗಳನ್ನ, ಟೆನ್ಸ್ ಫಾರ್ಮ್ ಗಳನ್ನ ನೀವು ನೋಡಿ ಆಯ್ಕೆ ಮಾಡ್ಬೇಕಾಗತ್ತೆ. ಇದು ಫಿಲ್ ಇನ್ ದ ಬ್ಯಾಂಕ್ಸ್ ರೂಪದಲ್ಲಿರುತ್ತೆ. 4 ಅಂಕಗಳು. ಎ ಮತ್ತೆ ಬಿ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಉತ್ತರಿಸಿದ್ರೆ ಸಾಕಾಗತ್ತೆ. ಎರಡನ್ನು ಬರೆಯುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಖಂಡಿತ ನಿಮಗೆ ಉತ್ತರಿಸಲಿಕ್ಕೆ ಸುಲಭವಾಗಿರುತ್ತೆ. ನಂತರ 32 ನಲ್ಲಿ ಮತ್ತೆ 2 ಭಾಗ ಇದೆ, ಎ ಮತ್ತೆ ಬಿ. ಇಲ್ಲಿ ಒಂದು ವಾಕ್ಯವನ್ನ ಪದಗಳಾಗಿ ಜಂಬಲ್ ಮಾಡಿರ್ತಾರೆ, ಕಲಸಿ ಮೇಲೋಗ್ರ ಮಾಡ್ತಾರೆ, ಕಲಸಿಬಿಡ್ತಾರೆ. ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಒಂದು ಸರಿಯಾದ ವಾಕ್ಯವಾಗಿ ರಚಿಸಿ ಬರೀಬೇಕು, ರೀರೈಟ್ ಮಾಡ್ಬೇಕು. ಸೊ ಎ ಮತ್ತು ಬಿ ಇರುತ್ತೆ. ಇದು ಸ್ವಲ್ಪ ನಿಮಗೆ 1-2 ಸಾರಿ ಓದಿದ್ರೆ ಗೊತ್ತಾಗತ್ತೆ. ಯಾವಾಗ್ಲೂ ಮಕ್ಳೇ ವರ್ಬ್ನ ಗುರುತಿಸಿ, ವರ್ಬ್ನ ಗುರುತಿಸಿದ್ಮೇಲೆ ಅದಕ್ಕೆ ಹೊಂದುವ ಸಬ್ಜೆಕ್ಟ್ ನ ಗುರುತಿಸಿ, ಆಗ ನಿಮ್ಗೆ ಆ ಜಂಬಲ್ಡ್ ಸೆಗ್ಮೆಂಟ್ ಅನ್ನ ಕಲಸಿ ಮಾಡಿರುವಂತ ಆ ಪದಗಳನ್ನ ನೀವು ಸರಿಯಾಗಿ ಜೋಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಪ್ರಶ್ನೆ ಸಂಖ್ಯೆ 33ರಲ್ಲಿ ಮತ್ತೆ ಎ ಮತ್ತು ಬಿ ಅಂತ ಹೇಳಿ 2 ಆಪ್ಷನ್ ಇರುತ್ತೆ, ಚಾಯ್ಸಸ್ ಇರುತ್ತೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ತಪ್ಪು ವಾಕ್ಯಗಳನ್ನ ಕೊಟ್ಟಿರ್ತಾರೆ, ನೀವು ಅದನ್ನ ಸರಿಪಡಿಸಿ ಬರೀಬೇಕು. ಕ್ವಶನ್ ಟ್ಯಾಗ್, ಟೆನ್ಸಸ್ ನಲ್ಲಿ, ವರ್ಬ್ಗಳ ಬಳಕೆನಲ್ಲಿ ಒಂದಷ್ಟು ದೋಷಗಳಿರುತ್ತೆ. ಎ ಮತ್ತು ಬಿ ಎರಡರಲ್ಲೂ ಕೂಡ ರೋಮನ್ ಅಂಕಿನಲ್ಲಿ ನಿಮಗೆ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೀವು ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೀಬೇಕಾದ್ರೆ 33 ಎ ನಂತರ ರೋಮನ್ ಅಂಕಿನಲ್ಲಿರೋ ಸಬ್ ಕ್ವಶನ್ಸ್ ಅನ್ನ ಬರೀಬೇಕು. ನೀವು ಒಂದ್ ವೇಳೆ 33 ಎಗೆ ಬರೆದು ಅಲ್ಲಿ 33 ಬಿ ಅಂತ ಬರೆದ್ರೆ ನೀವು ಬರೆದ ಎಲ್ಲ ಉತ್ತರಗಳು ತಪ್ಪಾಗತ್ತೆ. ಅವಾಗ ಯು ಲೂಸ್ ಮಾರ್ಕ್ಸ್. ಹಾಗಾಗಿ 33 ಎ ನಂತರ ಅಲ್ಲಿ ರೋಮನ್ ಅಂಕಿನಲ್ಲಿ ಏನಿದೆಯೋ 1 2 3 4 ಏನಿದೆಯಲ್ಲ ಅದನ್ನ ನೀಟಾಗಿ ಬರೀರಿ. ನಂತರ 34 ಎ ಮತ್ತು ಬಿ, ಇದು ನಮ್ಮಲ್ಲಿರುವಂತ ರೆಫರೆನ್ಸ್ ಸ್ಕಿಲ್ ಅನ್ನ, ಈಗ ಒಂದು ಶೆಡ್ಯೂಲ್ ಅನ್ನ ಕೊಟ್ಟಿರ್ತಾರೆ, ಒಂದು ಟೈಮ್ ಟೇಬಲ್ ಅನ್ನ ಕೊಟ್ಟಿರ್ತಾರೆ. ಆ ಟೈಮ್ ಟೇಬಲ್ ನಲ್ಲಿ ಒಂದಷ್ಟು ಮಾಹಿತಿ ಇರುತ್ತೆ. ಆ ಮಾಹಿತಿಯನ್ನ ಆಧರಿಸಿ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಬರೀ 3 ಪ್ರಶ್ನೆಗಳಿರುತ್ತೆ. ಆ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಹಾಗೆ ಈ ವರ್ಷದ ಬದಲಾಗಿರುವ ಪ್ರಶ್ನೆ ಪತ್ರಿಕೆನಲ್ಲಿ ಇಲ್ಲಿ ಒಂದು ಹೆಚ್ಚುವರಿ ಆಯ್ಕೆಯನ್ನ ಕೊಟ್ಟಿರ್ತಾರೆ, ಇಂಟರ್ನಲ್ ಚಾಯ್ಸ್ ಅನ್ನ ಕೊಟ್ಟಿರ್ತಾರೆ. ಒಂದು ಟೈಮ್ ಟೇಬಲ್ ಅನ್ನ ಅಥವಾ ಒಂದು ಶೆಡ್ಯೂಲ್ ಅನ್ನ, ಒಂದು ಕಾರ್ಯಕ್ರಮ ಪಟ್ಟಿ ಅಥವಾ ಒಂದು ವೇಳಾಪಟ್ಟಿಯನ್ನ ಕೊಟ್ಟು ಅದರ ಮೇಲೆ ನಿಮಗೆ 3 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದು ಎ ಆಗತ್ತೆ. ಬಿ ನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಪದಕೋಶದಿಂದ, ಡಿಕ್ಷನರಿಯಿಂದ ಒಂದು ವರ್ಡ್ ಅನ್ನ ತಗೊಂಡು ಆ ವರ್ಡಿನ ಬಗ್ಗೆ ಇರುವ ಮಾಹಿತಿಯನ್ನ ಒಂದು ಸಣ್ಣ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರ್ತಾರೆ. ಅದೊಂದು ಪದಕೋಶದಿಂದ ಪಡ್ಕೊಂಡಿರುವಂತ ಭಾಗ ಆಗಿರುತ್ತೆ. ಅಲ್ಲಿ ಮತ್ತೆ 3 ಪ್ರಶ್ನೆಗಳಿರುತ್ತೆ. ಆ ಪದಕೋಶದ ಭಾಗ ಏನು, ಡಿಕ್ಷನರಿ ವರ್ಡ್ ಏನಿರುತ್ತಲ್ಲ ಅದರ ಮೀನಿಂಗ್ ಇರ್ಬೋದು, ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸೇರುತ್ತೆ ಅನ್ನುವ ವಿವರ ಅಲ್ಲಿರುತ್ತೆ. ಆ ವಿವರಗಳ ಕುರಿತು ನಿಮಗೆ 3 ಪ್ರಶ್ನೆಗಳಿರುತ್ತೆ. ಆ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀಬಹುದು. ಈ ಎ ಮತ್ತು ಬಿ ಎರಡೂ ಕೂಡ ನಿಮಗೆ ಸುಲಭವಾಗಿರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡಿ ಬರೆದ್ರೆ ಸಾಕು. ಎರಡನ್ನು ಬರೀಬೇಕಾದಂತ ಅವಶ್ಯಕತೆ, ಅಗತ್ಯ 2 ಇಲ್ಲ. ನಂತರ ಪ್ರಶ್ನೆ ಸಂಖ್ಯೆ 35. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಫಾರ್ಮಲ್ ಲೆಟರ್ ಅನ್ನ ನೀವು ಬರೀಬೇಕು. ಫಾರ್ಮಲ್ ಲೆಟರ್ ಅಂತ ಹೇಳಿದಾಗ ಔಪಚಾರಿಕ ಪತ್ರ. ಅದಕ್ಕೆ ವರ್ಕ್ ಬುಕ್ ನಲ್ಲಿ ನಿಮಗೆ ಸಾಕಷ್ಟು ನಮೂನೆಗಳನ್ನ ಹೇಗೆ ಬರೀಬೇಕು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದು ಒಂದು TC ಕೇಳಿ ಬರೆಯುವಂತ ಪತ್ರ ಇರ್ಬೋದು, ಅಥವಾ ನಿಮ್ ಊರಿನಲ್ಲಿ ಇರುವಂತ ಕಸ, ಈ ತರದ ನೀರು ಸರಿಯಾಗಿ ಸರಬರಾಜು ಆಗ್ತಿಲ್ಲ, ವಿದ್ಯುತ್ ಬರ್ತಿಲ್ಲ, ಈ ತರದ ಸಮಸ್ಯೆಗಳನ್ನ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳಿಗೆ ಅಥವಾ ಮತ್ತೊಬ್ಬರಿಗೆ ವಿವರಿಸಿ ಬರೆಯುವಂತ ಪತ್ರ ಇರ್ಬೋದು. ಅಥವಾ
ಎಲ್ಲಾದ್ರೂ ನಿಮಗೆ ಒಂದು ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂತಿದ್ರೆ ಆ ವಸ್ತುವಿನ ಬೆಲೆ ಎಷ್ಟು, ಅದರ ಪಾವತಿ ಪೇಮೆಂಟ್ ಹೇಗ್ ಮಾಡ್ಬೇಕು, ಈ ತರದ ಮಾಹಿತಿಯನ್ನ ಕೇಳುವ ಫಾರ್ಮಲ್ ಲೆಟರ್ಸ್ ಅನ್ನ ನೀವು ಬರಿಬೇಕು. ಲೆಕ್ಚರರ್ಸ್ ನಿಮ್ಗೆ ಅದನ್ನ ಹೇಳ್ಕೊಟ್ಟಿರ್ತಾರೆ, ಆ ನಮೂನೆಯನ್ನು ಕೂಡ ನಿಮ್ಗೆ ಅವರು ಕಲ್ಸಿರ್ತಾರೆ. ಅದನ್ನ ನೀವು ಮತ್ತೊಮ್ಮೆ ಅಭ್ಯಾಸ ಮಾಡಿ ಬರಿಬೇಕು. ನಂತರ ಕೊನೆಯ ಪ್ರಶ್ನೆ ಸಂಖ್ಯೆ 36. ಇಲ್ಲಿ 3 ಆಂತರಿಕ ಆಯ್ಕೆಗಳು, ಇಂಟರ್ನಲ್ ಚಾಯ್ಸಸ್ ಇರುತ್ತೆ, ಎ, ಬಿ ಮತ್ತು ಸಿ ಅಂತ ಹೇಳಿ. ಏನಲ್ಲಿ ಸಾಮಾನ್ಯವಾಗಿ ಒಂದು ಸಂದರ್ಭವನ್ನ ಕೊಟ್ಟು ಈ ಸಂದರ್ಭವನ್ನ ಆಧರಿಸಿಕೊಂಡು ಇಬ್ಬರ ವ್ಯಕ್ತಿಗಳ ನಡುವಿನ ಸಂಭಾಷಣೆಯನ್ನ, ಕಾನ್ವರ್ಸೇಷನ್ ಬಿಟ್ವೀನ್ 2 ಪೀಪಲ್, ನೀವೇ ಸ್ವತಂತ್ರವಾಗಿ ಬರೀರಿ ಅಂತ ಹೇಳಿ ಇರುತ್ತೆ. 4 ಅಂಕಗಳಿಗೆ ಪ್ರಶ್ನೆ ಇರುತ್ತೆ. ಹಾಗೆ ನಿಮಗೆ ಬಿ ನಲ್ಲಿ, ಏನಲ್ಲಿ ಸಂದರ್ಭನ ಕೊಟ್ಟು ನೀವೇ ಸಂಭಾಷಣೆಯನ್ನ ಬರೀರಿ ಅನ್ನುವ ಸೂಚನೆ ಇರುತ್ತೆ. ಅಥವಾ ಬಿ ಅನ್ನ ನೀವು ತಗೊಂಡ್ರೆ ಅದರಲ್ಲಿ ಕಂಪ್ಲೀಟ್ ಆಗದೇ ಇರುವಂತ ಒಂದು ಸಂಭಾಷಣೆ ಇರುತ್ತೆ. ಅಲ್ಲಿ ಮಧ್ಯೆ ಖಾಲಿ ಜಾಗವನ್ನ ಬಿಟ್ಟಿರ್ತಾರೆ. ಆ ಬ್ಲಾಂಕ್ ಗಳನ್ನ ನೀವೇನ್ ಮಾಡ್ಬೇಕು, ಸೂಕ್ತವಾದಂತ ಪದಗಳನ್ನ ನೀವು ಅಲ್ಲಿ ಬರೆದು ಅದನ್ನ ತುಂಬಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಮಾದರಿಯಲ್ಲಿ ಈ ಕಾನ್ವರ್ಸೇಷನ್ ಅನ್ನ ಕೊಟ್ಟಿರ್ತಾರೆ. ಅಥವಾ ಸಿ ಗೆ ನೀವು ಹೋದ್ರೆ ಅಲ್ಲಿ ಒಂದು ಸಂಭಾಷಣೆಯನ್ನ ಕಲಿಸಿ ಬಿಟ್ಟಿರ್ತಾರೆ, ಅಂದ್ರೆ ಅದಲು ಬದಲು ಮಾಡಿ ಅದ್ರ ಬಿಟ್ಟಿರ್ತಾರೆ. ನೀವು ಅದನ್ನ ಸರಿಯಾಗಿ ತಗೊಂಡು ಜೋಡಿಸಿ ಅದಕ್ಕೊಂದು ಸಂಭಾಷಣೆಯ ರೂಪವನ್ನ ಕೊಡಬೇಕು. ಈಗ ಜಂಬಲ್ ಸೆಗ್ಮೆಂಟ್ ಅನ್ನ ನಾವೇನ್ ನೋಡಿದ್ವಿ, ಆ ಜಂಬಲ್ ಸೆಗ್ಮೆಂಟ್ ಹೇಗಿತ್ತಲ್ಲ ಹಾಗೆ ಕ್ವಶನ್ ಸಂಖ್ಯೆ 32 ಅಲ್ಲೇನಾಗತ್ತೆ, ಒಂದು ವಾಕ್ಯದಲ್ಲಿರುವ ಪದಗಳನ್ನ ಏನ್ ಮಾಡ್ತಾರೆ, ಕಲಸ ಮೇಲೋಗರ ಮಾಡಿ ಬಿಟ್ಟಿರ್ತಾರೆ. ನೀವು ಅದನ್ನ ಸರಿಯಾಗಿ ಜೋಡಿಸ್ಬೇಕು. ಇಲ್ಲೇನಾಗಿರುತ್ತೆ ಅಂದ್ರೆ ಸಂಭಾಷಣೆಯನ್ನೇ ಇವ್ರೇನ್ ಮಾಡಿರ್ತಾರೆ, ಕಲಸಿ ಬಿಟ್ಟಿರ್ತಾರೆ, ಆಚೆ ಈಚೆ ಮಾಡಿರ್ತಾರೆ. ನೀವು ಅದನ್ನ ಯಾವ ಮಾತು ಆದ್ಮೇಲೆ ಯಾವ ಮಾತು ಬರಬೇಕು ಅಂತ ಹೇಳಿ ನೀವು ಸಂಭಾಷಣೆ ರೂಪದಲ್ಲಿ ಜೋಡಿಸಿ ಬರಿಬೇಕು. ಸೊ ಈ 36 ಪ್ರಶ್ನೆಗಳನ್ನ ನೀವು ಉತ್ತರಿಸುವುದು ಬಹಳ ಮುಖ್ಯ. ಯಾವ ಪ್ರಶ್ನೆಯನ್ನು ನೀವು ಬಿಡಬೇಡಿ. ಹಾಗೆ ನೋಡಿದ್ರೆ ನೀವು ಕಲ್ತಿರೋದು ಎಲ್ಲವೂ ಕೂಡ ಈ ಪ್ರಶ್ನೆ ಪತ್ರಿಕೆನಲ್ಲಿ ಪರೀಕ್ಷೆಗೆ ಒಳಗಾಗತ್ತೆ, ಪ್ರಶ್ನೆಗಳಿರತ್ತೆ. ನಿಮಗೆ ಯಾವುದು ಹೆಚ್ಚು ಚೆನ್ನಾಗಿ ಗೊತ್ತಿದೆ ಅಂತ ಅನ್ಸುತ್ತೋ ಅದನ್ನ ನೀವು ಆಯ್ಕೆ ಮಾಡ್ಕೊಂಡು ಬರೆಯೋದು ಯಾವಾಗ್ಲೂ ಸೂಕ್ತ. ಮತ್ತೆ ಮಕ್ಳೇ, ಈ ಪ್ರಶ್ನೆ ಪತ್ರಿಕೆಯ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಪಾಠದ ಮೇಲೆಯೂ ಪ್ರಶ್ನೆಗಳು ಇಲ್ಲ ಅಂತ ಇಲ್ಲ. ಪ್ರತಿಯೊಂದು ಪಾಠದ ಮೇಲೂ ಪ್ರಶ್ನೆಗಳಿರುತ್ತೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತ 13 ಪಾಠಗಳನ್ನ ಓದ್ಕೊಳ್ಳಿ. ಅದರಲ್ಲೂ ಬಹಳ ಮುಖ್ಯವಾಗಿ ಇರುವ 6 ಪದ್ಯಗಳು, ಪೊಯಮ್ಸ್ ಏನಿದೆಯಲ್ಲ ಅದೆಲ್ಲವನ್ನು ಓದ್ಕೊಳ್ಳಿ. ಅದರ ಸಾರಾಂಶವನ್ನ ನಿಮ್ಗೆ ಟೀಚರ್ಸ್ ಬರ್ಸಿರ್ತಾರೆ, ಅದೆಲ್ಲವನ್ನ ಅಭ್ಯಾಸ ಮಾಡಿ. ಇಂಗ್ಲಿಷನ್ನ ಓದಿ ಬರೆದು ಓದಿ ಅಭ್ಯಾಸ ಮಾಡ್ಬೇಕು. ಇದೊಂದು ರೀತಿಯ ಗಣಿತದ ರೀತಿ. ಹೆಚ್ಚು ಬರೆದಷ್ಟು ನಮಗೆ ಹೆಚ್ಚು ಅನುಕೂಲ ಆಗತ್ತೆ, ಅಭ್ಯಾಸ ಆಗತ್ತೆ. ಹಾಗೆ ವ್ಯಾಕರಣ ವಿಭಾಗದಲ್ಲಿ ವರ್ಕ್ ಬುಕ್ ಏನಿದೆ, ಆ ವರ್ಕ್ ಬುಕ್ ನಲ್ಲಿ ಸಾಕಷ್ಟು ಕೆಲಸವನ್ನ ನಿಮ್ಮ ಶಿಕ್ಷಕರು ಲೆಕ್ಚರರ್ಸ್ ಮಾಡಿಸಿರ್ತಾರೆ. ಅದನ್ನ ಒಮ್ಮೆ ಅಭ್ಯಾಸ ಮಾಡಿ ನೀವಿಲ್ಲಿ ಬರೆಯೋದು ತುಂಬಾ ಮುಖ್ಯ ಆಗತ್ತೆ. ಸೊ ಇದು ನಿಮ್ಮ ಬದಲಾಗಿರುವಂತ ಹೊಸ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಬಗ್ಗೆ ಪರಿಚಯ. ಇಲ್ಲಿ ಒಂದು ಬಹಳ ಮುಖ್ಯವಾದಂತ ವಿಷಯ ನೀವು ಪದೇ ನೀವು ಹೇಳ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಚೇಂಜ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಈಸ್ ಯುವರ್ ಫ್ರೆಂಡ್. ಇದರಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಮೇಲ್ನೋಟಕ್ಕೆ ಪ್ರಶ್ನೆ ಪತ್ರಿಕೆ ಸ್ವಲ್ಪ ದೊಡ್ಡದಾಯ್ತು ಅಂತ ನಿಮಗೆ ಅನ್ಸಿದ್ರು ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಮಿತ್ರ. ನೀವು ಮಾಡ್ಬೇಕಾಗಿರೋದೇನಂದ್ರೆ, ಪಾಠಗಳನ್ನ ಏನ್ ತರಗತಿಲಿ ಕೇಳಿರ್ತೀರಿ ಅದನ್ನ ಮತ್ತೆ ನೆನಪು ಮಾಡ್ಕೊಳ್ಳಿ. ಶಿಕ್ಷಕರು ಕೊಟ್ಟಿರುವಂತ ಟಿಪ್ಪಣಿಗಳು, ನೋಟ್ಸ್ ಏನಿರುತ್ತೆ ಅದನ್ನ ಓದಿ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ನೀವು ಒಳ್ಳೆಯ ಅಂಕಗಳನ್ನ ಈ ಪತ್ರಿಕೆನಲ್ಲಿ ತಗೊಳ್ಬಹುದು. ಯಾವುದೇ ಅಡ್ಡಿ ಇಲ್ಲ. ನೀವು ಚೆನ್ನಾಗಿ ಓದಿ ರೆಡಿಯಾಗಿ ಪರೀಕ್ಷೆನಲ್ಲಿ ಒಳ್ಳೆ ಅಂಕಗಳನ್ನ ತಗೊಳ್ಳಿ. ಸ್ಕೋರ್ ಗುಡ್ ಮಾರ್ಕ್ಸ್. ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ತರಗತಿನಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ.
ಶಿಕ್ಷಕರೇ ದಾರಿದೀಪ ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ ಬನ್ನಿ ಕರೆಯುತ್ತಿದೆ ಶಾಲೆ ಬನ್ನಿ ಕರೆಯುತ್ತಿದೆ ಶಾಲೆ ಟನ್ 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 ಶಿಕ್ಷಣ ನನ್ನ ಹಕ್ಕು. ಆತ್ಮೀಯರೇ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಬಿತ್ತರಗೊಂಡಿತು.